ನಮಸ್ಕಾರ ಸ್ನೇಹಿತರೆ, ಗುಮ್ಮಟ ನಗರಿ ವಿಜಯಪುರದಿಂದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ನಂಬಿಕೆ, ಶಾಂತಿ ಮತ್ತು ಪ್ರೀತಿಯ ಪ್ರತೀಕವಾಗಿರುವ ಸಂತ ಅನ್ನಮ್ಮನವರ ಪವಿತ್ರ ದೇವಾಲಯದ ದೈವಿಕ ಮಹಿಮೆಯನ್ನು ಪರಿಚಯಿಸುವ ಈ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕದ ಹೆಮ್ಮೆ, ಇತಿಹಾಸದ ಉಸಿರು ತುಂಬಿಕೊಂಡಿರುವ ನಗರ, ಗುಮ್ಮಟ ನಗರಿ ಎಂದೇ ಪ್ರಸಿದ್ಧಿಯಾದ ವಿಜಯಪುರ. ಈ ಪವಿತ್ರ ನೆಲದಲ್ಲಿ ಧರ್ಮ, ಭಾಷೆ, ಸಂಸ್ಕೃತಿಗಳ ಗಡಿಗಳನ್ನು ಮೀರಿ ಎಲ್ಲರ ಹೃದಯಕ್ಕೆ ಆಶ್ರಯ ನೀಡಿರುವ ಒಂದು ದಿವ್ಯ ಸ್ಥಳ ಇದೆ. ಅದೇ ವಿಜಯಪುರದ ಸಂತ ಅನ್ನಮ್ಮನವರ ದೇವಾಲಯ ಚರ್ಚ್. ವಿಜಯಪುರ ಎಂದರೆ ಕೇವಲ ಗೋಳು ಗುಮ್ಮಟ, ಇಬ್ರಾಹಿಂ ರೋಜಾ ಮಾತ್ರವಲ್ಲ, ಇದು ಎಲ್ಲ ಧರ್ಮಗಳ ಸಂಗಮ. ಇಲ್ಲಿ ಮಸೀದಿಯ ಅಜಾನ್ ಕೇಳಿದಂತೆ, ಮಂದಿರದ ಗಂಟೆ ಮೊಳಗಿದಂತೆ ಚರ್ಚಿನ ಪ್ರಾರ್ಥನೆಯು ಹೃದಯಕ್ಕೆ ತಟ್ಟುತ್ತದೆ. ಅಂತಹ ಸಹಬಾಳ್ವೆಯ ಸಂಕೇತವಾಗಿರುವ ಸಂತ ಅನ್ನಮ್ಮನವರ ದೇವಾಲಯ ವಿಜಯಪುರದ ಕ್ರೈಸ್ತ ಸಮುದಾಯ ಮಾತ್ರವಲ್ಲ, ಎಲ್ಲ ಧರ್ಮದ ಜನರ ನಂಬಿಕೆಯ ಕೇಂದ್ರವಾಗಿದೆ. ಸಂತ ಅನ್ನಮ್ಮನವರು ತಾಯಿಯ ಮಮತೆ, ತ್ಯಾಗ ಮತ್ತು ಪ್ರಾರ್ಥನೆಯ ಪ್ರತೀಕ. ಕ್ರೈಸ್ತ ಧರ್ಮದಲ್ಲಿ ಅವರು ಪವಿತ್ರ ಮರಿಯಮ್ಮನವರ ತಾಯಿ, ಯೇಸು ಕ್ರಿಸ್ತನ ಅಜ್ಜಿ ಎಂದು ಪೂಜಿಸಲ್ಪಡುತ್ತಾರೆ. ವಿಜಯಪುರದಲ್ಲಿ ಸ್ಥಾಪಿತವಾದ ಈ ದೇವಾಲಯವು ನೂರಾರು ವರ್ಷಗಳಿಂದ ಭಕ್ತರ ಕಣ್ಣೀರು, ಪ್ರಾರ್ಥನೆ ಮತ್ತು ಆಶಯಗಳಿಗೆ ಸಾಕ್ಷಿಯಾಗಿ ನಿಂತಿದೆ. ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತನು ಒಂದು ನಂಬಿಕೆಯೊಂದಿಗೆ ಬರುತ್ತಾನೆ, ಅನ್ನಮ್ಮ ನನ್ನ ಕೈ ಹಿಡಿಯುತ್ತಾರೆ ಎಂಬ ಭರವಸೆಯೊಂದಿಗೆ. ದೇವಾಲಯದ ಬಾಗಿಲು ದಾಟುತ್ತಿದ್ದಂತೆ ಒಂದು ವಿಚಿತ್ರ ಶಾಂತಿ ಮನಸ್ಸನ್ನು ಆವರಿಸುತ್ತದೆ. ಮೌನದಲ್ಲಿ ಮಾತನಾಡುವ ಗೋಡೆಗಳು, ಪ್ರಾರ್ಥನೆಯ ಘಮವಿರುವ ಗಾಳಿ, ಮೋಬತ್ತಿಗಳ ಬೆಳಕು ಮತ್ತು ಸಂತ ಅನ್ನಮ್ಮನವರ ಮಮತೆಯ ಮುಖ. ಇಲ್ಲಿನ ವಾಸ್ತುಶಿಲ್ಪ ಸರಳವಾದರೂ ದೈವಿಕ. ಪ್ರತಿ ಮೂಲೆಗೂ ಭಕ್ತಿಯ ಸ್ಪರ್ಶವಿದೆ. ಈ ಚರ್ಚಿನಲ್ಲಿ ಪ್ರತಿದಿನವೂ ಪ್ರಾರ್ಥನೆ ನಡೆಯುತ್ತದೆ. ಭಾನುವಾರದ ವಿಶೇಷ ಪ್ರಾರ್ಥನೆ, ಮಹಿಳೆಯರ ಪ್ರಾರ್ಥನಾ ಕೂಟ, ಯುವಜನರ ಸೇವೆ, ಅನಾರೋಗ್ಯ ಪೀಡಿತರಿಗೆ ವಿಶೇಷ ಪ್ರಾರ್ಥನೆ. ಧರ್ಮದ ಗಡಿಯಿಲ್ಲದೆ ಎಲ್ಲರೂ ಇಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಕ್ರಿಸ್ಮಸ್ ತಿಂಗಳು ಬಂತು ಅಂದರೆ ಸಂತ ಅನ್ನಮ್ಮನವರ ದೇವಾಲಯ ಬೆಳಕಿನ ಲೋಕವಾಗುತ್ತದೆ. ಚರ್ಚ್ ಸಂಪೂರ್ಣವಾಗಿ ದೀಪಾಲಂಕಾರದಿಂದ ಮಿಂಚುತ್ತದೆ. ಕ್ರಿಸ್ಮಸ್ ಟ್ರೀ, ನಕ್ಷತ್ರ, ಕ್ರಿಸ್ಮಸ್ ಕ್ಯಾರೋಲ್ ಗೀತೆಗಳು, ಯೇಸು ಬಾಲಕನ ಜನನದ ನಾಟಕ, ಕ್ರಿಸ್ಮಸ್ ಇವು ರಾತ್ರಿ ಭಕ್ತರು ಕೈಯಲ್ಲಿ ಮೊಂಬತ್ತಿ ಹಿಡಿದು ಪ್ರಾರ್ಥನೆ ಮಾಡುವ ದೃಶ್ಯ ಕಣ್ಣಿಗೆ ನೀರು ತರಿಸುತ್ತದೆ. ಶಾಂತಿ ಭೂಮಿಗೆ ಇಳಿಯಲಿ ಎಂಬ ಸಂದೇಶ ಆ ದಿನ ವಿಜಯಪುರದ ಗಾಳಿಯಲ್ಲಿ ಹರಡುತ್ತದೆ. ಈ ಚರ್ಚಿನಲ್ಲಿ ಆಚರಣೆ ಮಾಡುವ ಇತರ ಆಚರಣೆಗಳನ್ನು ನೋಡೋದಾದರೆ, ಸಂತ ಅನ್ನಮ್ಮನವರ ಹಬ್ಬ ವರ್ಷದಲ್ಲಿ ಅತ್ಯಂತ ಪ್ರಮುಖ ದಿನ. ವಿಶೇಷ ಮಿಸ್ ಮೆರವಣಿಗೆ, ಭಕ್ತರ ಮಹಾಪೂರ. ಹಾಗೆ ಈಸ್ಟರ್ ಹಬ್ಬ, ಯೇಸು ಕ್ರಿಸ್ತನ ಪುನರುತ್ಥಾನದ ಸಂಭ್ರಮ, ಹೊಸ ಆಸೆಯ ಸಂಕೇತ. ಹಾಗೆ ಗುಡ್ ಫ್ರೈಡೇನ ಆಚರಣೆ ಮಾಡ್ತಾರೆ, ತ್ಯಾಗ ಮತ್ತು ಮೌನದ ದಿನ, ಭಕ್ತಿಯ ತೀವ್ರತೆ ಅನುಭವಿಸುವ ಕ್ಷಣಗಳು. ಈ ಚರ್ಚ್ ಕೇವಲ ಪ್ರಾರ್ಥನೆಯ ಕೇಂದ್ರವಲ್ಲ, ಇದು ಸೇವೆಯ ಮಂದಿರ. ಬಡವರಿಗೆ ಸಹಾಯ ಮಾಡುವುದು, ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವುದು, ಅನಾರೋಗ್ಯರಿಗೆ ಧೈರ್ಯ ತುಂಬುವುದು, ಮಕ್ಕಳ ಭವಿಷ್ಯಕ್ಕೆ ಮಾರ್ಗದರ್ಶನ ನೀಡುವುದು. ಇಲ್ಲಿ ಧರ್ಮಕ್ಕಿಂತ ಮನುಷ್ಯತ್ವ ದೊಡ್ಡದು ಅನ್ನೋದನ್ನು ತೋರಿಸಿಕೊಡುತ್ತೆ. ಅನೇಕ ಭಕ್ತರು ಹೇಳುವಂತೆ, ಸಂತ ಅನ್ನಮ್ಮನವರ ಮುಂದೆ ಬೇಡಿಕೊಂಡರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಇಲ್ಲಿ ಕಣ್ಣೀರಿನಿಂದ ಕೇಳಿದ ಪ್ರಾರ್ಥನೆ ನಗುವಾಗಿ ಮರಳಿ ಬರುತ್ತದೆ. ಈ ನಂಬಿಕೆಯೇ ಈ ದೇವಾಲಯದ ಶಕ್ತಿ. ಗುಮ್ಮಟ ನಗರಿ ವಿಜಯಪುರದ ಹೃದಯದಲ್ಲಿ ನೆಲೆಸಿರುವ ಸಂತ ಅನ್ನಮ್ಮನವರ ಪವಿತ್ರ ದೇವಾಲಯ ನಮಗೆ ಒಂದೇ ಸಂದೇಶವನ್ನು ಮೌನವಾಗಿ ಹೇಳುತ್ತದೆ: ನಂಬಿಕೆ ಇದ್ದರೆ ದಾರಿ ತಾನೇ ತೆರೆದುಕೊಳ್ಳುತ್ತದೆ ಎಂದು. ಜೀವನದ ಗೊಂದಲಗಳಲ್ಲಿ ದಾರಿ ಕಾಣದಾಗ, ಮನಸ್ಸು ನೋವಿನಿಂದ ಕಲುಷಿತವಾದಾಗ ಒಮ್ಮೆ ಈ ಪವಿತ್ರ ನೆಲವನ್ನು ನೆನಪಿಸಿಕೊಳ್ಳಿ. ಅಲ್ಲಿ ತಾಯಿ ಅನ್ನಮ್ಮನವರ ಮಮತೆಯ ಆಶೀರ್ವಾದ ನಮ್ಮನ್ನು ಮೌನವಾಗಿ ಅಪ್ಪಿಕೊಳ್ಳುತ್ತದೆ. ಪ್ರೀತಿ, ಶಾಂತಿ ಮತ್ತು ಸಹನೆಗಳ ಬೆಳಕು ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು ಬೆಳಗಲಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.